ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಾಂಗುಡ ಮೀನ್ ಸಾಂಬಾರ್ ಟ್ರೆಡಿಷ್ನಲ್ ಮೆಥಡಲ್ಲಿ ಯಾವ ರೀತಿ ನಾನು ನನ್ನ ಸ್ಟೈಲಲ್ಲಿ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಬೇಕಿರುವ ಇಂಗ್ರೀಡಿಯೆಂಟ್ಸ್ನ ಶೇರ್ ಮಾಡಿಬಿಡ್ತೀನಿ. ಮಣ್ಣಿನ ಮಡಿಕೆಯಲ್ಲಿ ಮಾಡುವಾಗ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಮಾಡಿಕೊಡುತ್ತೆ. ಇದಕ್ಕೆ ನಾನು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಶುಂಠಿ ಜಜ್ಜಿ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಮೆಣಸಿನ್ಕಾಯಿ ಕೂಡ ಜಜ್ಜಿ ತೊಗೋಬೋದು, ಸ್ಪೈಸ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಹಾಗೆ ಹಾಕ್ತಾಯಿದ್ದೀನಿ. ಸೊ ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿ, ಶುಂಠಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡಿ, ಅರ್ಧ ಈರುಳ್ಳಿನ ತಗೊಂಡು ಆ ರೀತಿ ಉದ್ದುದ್ದಕ್ಕೆ ಹೆಚ್ಚಿ ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಹಾಕಿದ್ದೀನಿ. ಸೊ ಇದಕ್ಕೆ ಸಪ್ರೇಟಾಗಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ, 1/4 ಟೀ ಸ್ಪೂನು ಜೀರಿಗೆ, 1/4 ಟೀ ಸ್ಪೂನ್ ಸೋಂಬು, ಸ್ವಲ್ಪ ಮೆಂತೆ, ಒಂದು 10 ಕಾಳು ಮೆಂತೆ ತೊಗೊಳ್ಳಿ, 10 ಮೆಣಸಿನ ಕಾಳು, ಒಂದು 8 ಖಾರ ಇಲ್ದಿರೋವಂಥ ಒಂದು ಮೆಣಸಿನಕಾಯಿ. ಸೊ ಆ ಮೆಣಸಿನ್ಕಾಯಿನೇ ತೊಗೋಬೇಕು, ಯಾಕಂದರೆ ನಾವು ಇದರಲ್ಲಿ ಪೆಪ್ಪರ್ ಸೇರಿಸ್ತಾ ಇದ್ದೀವಿ, ಅದಕ್ಕೋಸ್ಕರ. ಇದೆಲ್ಲ ಲೈಟಾಗಿ ಮೀಡಿಯಮ್ ಒಲೆ ಉರಿಯಲ್ಲಿ ಬಿಸಿ ಮಾಡಿಕೊಂಡು 1/4 ಇಂಚು ತೆಂಗಿನಕಾಯಿ ತೊಗೊಂಡ್ರೆ ಸಾಕು. ಸೊ ನಾನಿಲ್ಲಿ ಸ್ವಲ್ಪ ಬಾಂಗುಡ ಮೀನು ತೊಗೊಂಡಿದ್ದೀನಿ, ಒಂದು ಅರ್ಧ ಕೆಜಿಗಿಂತ ಜಾಸ್ತಿ ಇರಬಹುದು. ಸೊ ಇದಕ್ಕೆ ನಾನು ಒಂದು ಟೊಮೊಟೊ, ದೊಡ್ಡ ಸೈಜ್ದು ಒಂದು ಟೊಮೊಟೊನ ಚೆನ್ನಾಗಿ ಹೆಚ್ಚಿ ಆ ಫ್ರೈ ಆಗ್ತಿರುವಂಥ ಮಡಿಕೆಯಲ್ಲಿ ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಸೈಡಲ್ಲಿ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಬ್ಲೆಂಡು ಮಾಡ್ಕೊತಿದ್ದೀನಿ. ಸೊ ಒಂದು 1/2 ಅವರ್ ಮುಂಚೆನೇ ಒಂದು ಸ್ವಲ್ಪ ಜಾಸ್ತಿ, ನೆಲ್ಲಿಕಾಯಿಗಿಂತ ಸ್ವಲ್ಪ ಕಮ್ಮಿ ಗಾತ್ರದಲ್ಲಿ, ಚಿಕ್ಕ ನೆಲ್ಲಿಕಾಯಿ ಅಂತ ಇಟ್ಕೊಳ್ಳಿ, ಆ ಗಾತ್ರದಲ್ಲಿ ನಾನು ಹುಣಸೆ ಹುಳಿನ ನೆನೆ ಹಾಕಿದ್ದೆ. ಅದನ್ನು ಚೆನ್ನಾಗಿ ನೆನೆದಿದೆ. ಸೊ ಎಲ್ಲದನ್ನು ಕಂಪ್ಲೀಟಾಗಿ ಸೇರಿಸಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನುಣ್ಣಗೆ ಆಗಬೇಕು, ಆ ಪೇಸ್ಟ್ ಆ ರೀತಿ ನುಣ್ಣಗೆ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟು ನಾನು ಫಿಶ್ ಫ್ರೈಗೆ ಬಂದು ಸಪ್ರೇಟಾಗಿ ಮಸಾಲ ರೆಡಿ ಮಾಡ್ತಿದ್ದೀನಿ. ಸೊ ಇದು ನಿಮಗೆ ಬೇಕು ಅಂದರೆ ಇದು ಕೂಡ ನೀವು ಮಾಡ್ಕೋಬೋದು. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾರ್ನ್ಫ್ಲೋರು, ಖಾರದ ಪೌಡರು, ಮೆಣಸಿನ ಪೌಡರು ಅಂದರೆ ಪೆಪ್ಪರ್ ಪೌಡರು, ಅದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣು ರಸ, ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅದೇ ರೀತಿ ಫಿಶ್ನ ಚೆನ್ನಾಗಿ ಹಾಕ್ಬಿಟ್ಟಿದ್ದೀನಿ. ಸೊ ಸೀರ್ ಫಿಶ್ ತೊಗೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ. ಅದನ್ನು ಹಾಗೆ ನೆನೆಸಿ ಒಂದು 1/2 ಅವರ್ ಟು 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಫ್ರೈ ಮಾಡಬೇಕಾದ್ರೆ ಅದು ಇನ್ನೂ ಟೇಸ್ಟ್ ಮಸಾಲ ಚೆನ್ನಾಗಿ ಇರೋದಕ್ಕೆ. ಸೊ ಅದು ಹಾಗೆ ಫ್ರಿಜ್ಜಲ್ಲಿರಲಿ, ನಿಮಗೆ ಬೇಕಾದಾಗ ಅದನ್ನು ತೆಗೆದು ಫ್ರೈ ಮಾಡ್ಕೊತೀನಿ. ಸೊ ಇಲ್ಲಿ ಬಂದು ನಾನು ಹಾಕಿರುವಂಥ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. 1 ಟೊಮೊಟೊ ದೊಡ್ಡ ಸೈಜ್ ತೊಗೊಂಡಿದ್ದೀನಿ, ಅರ್ಧ ಆನಿಯನ್ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ಸ್ವಲ್ಪ ಮಸಾಲೆ ಬೇಕು ಅಂದರೆ ನೀವು ಇನ್ನೊಂದು ಅರ್ಧ ಆನಿಯನ್ನು ಮಿಕ್ಸಿ ಜಾರಿಗೆ ಹಾಕೋಬೋದು. 1 ಟೊಮೊಟೊ ಕೂಡ ನೀವು ಹಾಕಿ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡ್ಕೋಬೋದು, ಸ್ವಲ್ಪ ಮಸಾಲ ಜಾಸ್ತಿ ಬೇಕು ಅಂದರೆ. ಸೊ ನಾನು ಇಲ್ಲಿ ಫ್ರೈ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ ಜೊತೆ ನಾನು ಸಪ್ರೇಟಾಗಿ ಬ್ಲೆಂಡ್ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು, ಎಷ್ಟು ನಿಮಗೆ ನೀರು ಕನ್ಸಿಸ್ಟೆನ್ಸಿ ಬೇಕು, ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ. ತುಂಬ ನೀರು ಇರಬಾರ್ದು, ತುಂಬ ತಿಕ್ಕು ಇರಬಾರ್ದು. ಮೀನು ಸಾಂಬಾರು ಚೆನ್ನಾಗಿ ಕುದಿಯಕ್ಕೆ ಬಿಡಿ. ನಾನು ನೋಡಿ ಫುಲ್ ನೀರು ಹಾಕಿದ್ದೆ, 3/4 ಭಾಗ ಬರೋ ತನಕ ಕುದಿಯಕ್ಕೆ ಬಿಟ್ಟಿದ್ದೀನಿ. ಆ ಮಸಾಲೆ ವಾಸನೆ ನೀಟಾಗಿ ಹೋಗಿ ಆ ಆಯಿಲ್ ಬಂದು ನಿಮಗೆ ಸಪ್ರೇಟ್ ಆಗಿರಬೇಕು. ನೋಡಿ ಈ ರೀತಿ ಆಯಿಲ್ ಬಂದು ಸಪ್ರೇಟ್ ಆಗಿರಬೇಕು, ಆವಾಗ ಚೆನ್ನಾಗಿ ಮಸಾಲೆ ಕುದ್ದಿದೆ ಅನ್ನೋ ಅದು ಸೂಚಿಸುತ್ತೆ. ಸೊ ಇವಾಗ ನಾನು ಫಿಶ್ಗಳನ್ನೆಲ್ಲ ಚೆನ್ನಾಗಿ ಅದರೊಳಗೆ ಹಾಕಿಬಿಟ್ಟು ಒಂದು ಮೀಡಿಯಮ್ ಒಲೆ ಉರಿಯಲ್ಲಿ 10 ರಿಂದ 15 ನಿಮಿಷ ಕೂಡ ನೀವು ಲೋ ಫ್ಲೇಮಲ್ಲೂ ಕೂಡ ನೀವು ಕುದಿಯಕ್ಕೆ ಬಿಡ್ಬೋದು. ಟ್ರೆಡಿಷ್ನಲ್ ಮೆಥಡಲ್ಲಿ ಸಾಂಬಾರು ರೆಡಿಯಾಗಿದೆ. ಸೊ ಇದಕ್ಕೆ ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಕಾಸ್ ಮಸಾಲೆಯಲ್ಲಿ ಮಿಕ್ಸ್ ಮಾಡಬೇಕಾದಾಗಲೇ ನಾನು ಮೀನಿಗೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ. ಸೊ ಅದು ಚೆನ್ನಾಗಿ 1 ಅವರ್ ಬಿಟ್ಟಿರೋದ್ರಿಂದ ಚೆನ್ನಾಗಿ ಅದು ನೆಂದಿರುತ್ತೆ ಉಪ್ಪಲ್ಲಿ. ಹಾಗಾಗಿ ಟೇಸ್ಟಿಗೆ ತಕ್ಕಂಗೆ ನೀವು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ರೆಡಿಯಾಗಿದೆ ಸಾಂಬಾರು. ಇವಾಗ ರೈಸಿಗೆ ಟೇಸ್ಟ್ ಮಾಡಿಬಿಡೋಣ. ತುಂಬ ಟೇಸ್ಟಾಗಿದೆ. ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ಹೇಳಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.